ಡಿ ಕೆ ಶಿವಕುಮಾರ್ ಅವರ ಇಬ್ಬರ ಮತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅದಕ್ಕೆ ಬೇಕಾದಂತ ಎಲ್ಲ ಸಲಹೆ ಸಹಕಾರವನ್ನ ಕೊಟ್ಟ ನಂತರ ಇವತ್ತು ಚಾಚು ಚಪ್ಪದೆ ನಡೀತಾ ಇದೆ. ಜೊತೆಲಿ ಅನೇಕ ಯೋಜನೆಗಳನ್ನ ನಮ್ಮ ಸರ್ಕಾರ ಇವತ್ತು ಹಾಕಿಕೊಂಡಿದೆ. ಅದರಲ್ಲಿ ಬಡವರಿಗೆ ಮನೆ ನಿವೇಶನ ಕೊಡತಕ್ಕಂಥದ್ದು ಅಥವಾ ಏನು ಅಕ್ರಮ ಸಕ್ರಮ ಪುನಃ ಅರ್ಜಿಯನ್ನ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಶ್ರಮ ನಡೀತಾ ಇದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಬರಬಹುದು. ಈಗ ಕಟ್ಟಡ ಬೆಂಗಳೂರಿನಲ್ಲಿ ಕೂಡ ಈ ಖಾತ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ವಿಶೇಷ ಮುತುವರ್ಜಿಯಿಂದ ಇವತ್ತು ನಗರಾಭಿವೃದ್ಧಿ ಸಚಿವರಾದಂತಹ ರಹೀಂ ಖಾನ್ ಅವರು ಮತ್ತು ಎಲ್ಲ ನಮ್ಮ ಸರ್ಕಾರದ ಪಕ್ಷದ ಒಂದು ತೀರ್ಮಾನದಂತೆ ಇವತ್ತು ಏನು ಬಡವರು ಮನೆ ಕಟ್ಟಿದ್ದಾರೆ ಅಕ್ರಮವಾಗಿ ಅಥವಾ ಬಿಲ್ಲು ಕಟ್ತಾ ಇಲ್ಲ ಅಥವಾ ತೆರಿಗೆ ಕಟ್ತಾ ಇಲ್ಲ, ಬೇರೆ ಬೇರೆ ಸಮಸ್ಯೆ ಇರ್ತಕ್ಕಂಥವರಿಗೆ ಸೂಕ್ತವಾದ ಸ್ಪಂದನೆಯನ್ನ ಕೊಡ್ತಾ ಇದ್ದಾರೆ. ಬಹುಶಃ ಈ ಸರ್ಕಾರ ಎಲ್ಲ ವರ್ಗದ ಜನ, ಯಾವುದೇ ಜಾತಿ ಮತ ಭೇದ ನೋಡದೆ ಎಲ್ಲರಿಗೂ ಕೂಡ ಸವಲತ್ತುಗಳನ್ನ ಕೊಟ್ಟು ಇವತ್ತು ಕೂಡ ಏನು ನಮ್ಮ ಗ್ಯಾರಂಟಿ ಯೋಜನೆಯಲ್ಲಿ ಯಾರ್ಯಾರ ಹೆಸರಿಲ್ಲ, ಯಾರಿಗೆ ಸಮಸ್ಯೆ ಇದೆ ಅವರನ್ನ ಕೂಡ ಸೇರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಅದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಬೇಕಾದ ಸಮಿತಿಗಳನ್ನ ಕೂಡ ಮಾಡಿ ಸರ್ಕಾರ ಅತ್ಯಂತ ಒಳ್ಳೆ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮಗೆ ಸಾಲು ಸಾಲು ಚುನಾವಣೆಗಳು ಬರಲಿಕ್ಕೆ ಇದೆ. ಜೊತೆಲಿ ಇವತ್ತು ನಗರದಲ್ಲಿ ನಮ್ಮ ಎಲ್ಲ ನಗರ ಪಂಚಾಯತ್ ಸದಸ್ಯರಿದ್ದಾರೆ. ಹಿರಿಯ ಸದಸ್ಯರಂತ ನ್ಯಾಯವಾದಿ ವೆಂಕಪ್ಪಗೌಡರು ಅನಾನುಕೂಲದಿಂದ ಇವತ್ತು ಬರ್ತಾ ಇಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿದ್ರು. ನಾನು ಕೂಡ ಮಂಗಳೂರಿನ ಕಾರ್ಯಕ್ರಮಕ್ಕೆ ಹೋಗಲು ಹೊರಟಿದ್ದೆ. ಆ ಸಂದರ್ಭದಲ್ಲಿ ಇಂಥ ಒಂದು ಪತ್ರಿಕಾಗೋಷ್ಠಿ ಇದೆ, ತಾವು ಬರಬೇಕು ಅಂತ ಹೇಳಿದ್ದಕ್ಕೆ ಬಂದಿದ್ದೇನೆ. ಒಳ್ಳೆಯ ಕಾರ್ಯಕ್ರಮ. ಬಹುಶಃ ಇದನ್ನ ನಗರದಲ್ಲಿ ಮತ್ತು ರಾಜ್ಯಾದ್ಯಂತ ಸುಮಾರು 1 ಕೋಟಿ ಜನರಿಗೆ ಪ್ರಯೋಜನವಾಗುವಂತಹ ಒಂದು ಕಾರ್ಯಕ್ರಮ. ರಾಜ್ಯದಲ್ಲಿ 1 ಕೋಟಿ ಜನರಿಗೆ ಇದರ ಪ್ರಯೋಜನ ಆಗ್ತದೆ. ಈಗಾಗಲೇ ಸರ್ಕಾರದ ಅಂಕಿಅಂಶ ಪ್ರಕಾರ 55 ಲಕ್ಷ ಜನ ಈಗಾಗಲೇ ಸರ್ಕಾರಕ್ಕೆ ಸಿಕ್ಕಿದೆ. ಅದು ಹೇಗೆ ಅಂತ ಹೇಳಿದ್ರೆ, ಇದು ಕಟ್ಟಿ ಅಕ್ರಮ ಕಟ್ಟಡಗಳು ಕಟ್ಟಿ ಮತ್ತೆ ಅವರಿಗೆ ಖಾತೆ ಸಿಗದಂತ ದಾಖಲೆ ಆದಂತದಲ್ಲಿ ಸುಮಾರು 55 ಲಕ್ಷ ಸಿಕ್ಕಿದೆ. ಅದರ ಒಂದು ಇಡೀ ರಾಜ್ಯದಲ್ಲಿ 1 ಕೋಟಿ ಜನರಿಗೆ ಇದರ ಪ್ರಯೋಜನ ಸಿಕ್ಕಿದೆ. ಅದು ಹೇಗೆ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿರುವ ಹಾಗೆ ತಮ್ಮಲ್ಲಿ ಸಹ ಈ ಒಂದು ಸಮಸ್ಯೆ ಇರಬಹುದು, ನಿಮ್ಮ ಸ್ವಂತ ಮನೆಯಲ್ಲಿ. ಯಾಕಂದ್ರೆ ಸುಳ್ಯ ನಗರದಲ್ಲಿ 7,000ಕ್ಕೂ ಮಿಕ್ಕಿ ಮನೆಗಳು ಮತ್ತು ಕಟ್ಟಡಗಳಿದೆ. ವಾಣಿಜ್ಯ ಇರ್ಬೋದು ಮತ್ತೆ ರೆಸಿಡೆನ್ಸ್ ಆಗಿರ್ಬೋದು, ಎರಡು ಆಗಿ 7,000ಕ್ಕಿಂತ ಹೆಚ್ಚಿದೆ. ಅದರಲ್ಲಿ 2,000 ಚಿಲ್ಲರೆ ಫಾರಂ 3, ನಿಮಗೆ ಗೊತ್ತಿರುವಾಗ ಫಾರಂ 3 ಎಂಬ ಖಾತೆ, ಈ ಖಾತಾ ಅಂತ ಹೇಳುವ ಫಾರಂ 3 ಅನ್ನು 2,000 ಚಿಲ್ಲರೆ ಜನ ಪಡ್ಕೊಂಡಿದ್ದಾರೆ. ಅದರಲ್ಲಿ 4,500, 5,000ಕ್ಕೂ ಮಿಕ್ಕಿ ಜನ ಇನ್ನೂ ಬಾಕಿ ಇದ್ದಾರೆ ಈ ಫಾರಂ 3 ತೆಕ್ಕೊಳ್ಳಿಕ್ಕೆ. ಈ ಫಾರಂ 3 ತಗೊಳ್ಳುವಾಗ ನಿಮ್ಗೆ ಗೊತ್ತಿರ್ಬೋದು, 2,000ಕ್ಕೂ ಮಿಕ್ಕಿ ಜನ ಫಾರಂ 3 ತಗೊಂಡಿದ್ದಾರೆ ಅಂತ ಹೇಳಿದ್ರೆ 2014ರ ನಂತರ ಫಾರಂ 3 ಅಂತ ಹೇಳಿ ಪ್ರಾರಂಭ ಆಯಿತು. ಈ ಫಾರಂ 3ಯಲ್ಲಿ ನಿಮಗೆ ಗೊತ್ತಿರಬಹುದು, ನಮ್ಮಲ್ಲೇ ಕೆಲವು ಮೆಂಬರ್ಸ್ಗಳಿಗೆ ಮತ್ತು ಪಂಚಾಯತ್ ಬಂದು ಜನಗಳು ನಿರಂತರ ಬಂದು ಈ ಒಂದು ಫಾರಂ 3ಗೆ ಅಲಗಾಡ್ತಾ ಇದ್ದಾರೆ. ಯಾಕಂತೇಳಿ ದಾಖಲೆಗಳು ಸರಿಯಿಲ್ಲ. ಸಿಂಪಲ್ ಆಗಿ ಹೇಳುದಿದ್ರೆ, ಒಬ್ಬರಿಗೆ 10 ಸೆನ್ಸ್ ಜಾಗ ಇರ್ತದೆ, ಅವರು 45-50 ವರ್ಷ ಮೊದಲು ಅವ್ರು ಮನೆ ಕಟ್ಟಿದ್ದಾರೆ. ಅವ್ರಿಗೆ ಈಗ ಅದು ಕನ್ವರ್ಷನ್ ಆಗುದಿಲ್ಲ. ಆ ಜಾಗ ಕನ್ವರ್ಷನ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಕನ್ವರ್ಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಫಾರಂ 3 ಕೊಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಮನೆ ಕಟ್ಟಿದ್ದಾರೆ, ಸಕ್ರಮದಲ್ಲಿ ಟ್ಯಾಕ್ಸ್ ಕಟ್ತಾ ಇರ್ತಾರೆ, ಫಾರಂ 3 ಅಂತ ಅವರಿಗೆ ಸಿಗುವುದೇ ಇಲ್ಲ. ಮತ್ತೆ ಕನ್ವರ್ಷನ್ ಆಗಿಲ್ಲ, ಕನ್ವರ್ಷನ್ ಮಾಡ್ಲಿಕ್ಕೆ ಕಾನೂನು ತೊಡಕಿದೆ, ಆಗುದಿಲ್ಲ ಅಂತಂದ್ರೆ ಕಾನೂನು ತೊಡಕಿಯಿಂದಾಗಿ ಅವರಿಗೆ ಕನ್ವರ್ಷನ್ ಮಾಡ್ಲಿಕ್ಕೆ ಆಗಲಿಲ್ಲ. ಅಂತವರಿಗೆ ಇವತ್ತು ಈಸಿಯಾಗಿ ಬಂದು ಅವರ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಬೋದು, ಬರೀ 50 ರೂಪಾಯಿ ಕಟ್ಟಿ ಫಾರಂ 3 ತಗೊಂಡು ಹೋಗ್ಬೋದು, ಈ ಖಾತಾ ತಗೊಂಡು ಹೋಗ್ಬೋದು. ಅವರಿಗೆ ಎಷ್ಟು ಸುಲಭದ ಒಂದು ಕೆಲಸ ಮಾಡಿಕೊಟ್ಟಿದೆ ಅಂತ ನೀವೇ ತಿಳಿಸಬೇಕು. ಯಾಕಂದ್ರೆ ಸರ್ಕಾರ ನಾವು ಎಲ್ಲ ನಗರ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಹಿರಿಯರೆಲ್ಲ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸಬೇಕು ಮತ್ತೆ ಅದರ ಪ್ರಚಾರ ಮಾಡಬೇಕಂತ ಹೇಳಿ ಬಂದದ ಉದ್ದೇಶ. ಯಾಕಂತ ಹೇಳಿದ್ರೆ ಸಾವಿರಾರು ರೂಪಾಯಿ ಕೊಟ್ಟು 50,000, 1 ಲಕ್ಷ ಎಲ್ಲ ಕೊಟ್ಟು ಫಾರಂ 3 ಮಾಡಿದವರಿದ್ದಾರೆ. ಸರಿ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿದೆ, ಅವರಿಗೂ ಅವ್ರ ಸ್ವಂತ ಅನುಭವ ಆದರೂ ನಮ್ಮ ಹತ್ರ ಒಂದು ಹೇಳಿದ್ದಾರೆ. 1,50,000 ಕೊಟ್ಟು ಮಾಡುವಂತ ಕೆಲಸವನ್ನು ಇವತ್ತು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಬರೀ 50 ರೂಪಾಯಿಯಲ್ಲಿ ಇದು, ಅದು ಬಡವ ಬಲ್ಲಿದ ಪಾಪದವ ಅಂತ ಹೇಳಿಲ್ಲ, ಎಲ್ಲರಿಗೂ 50 ರೂಪಾಯಿ ಕಟ್ಟಿದ್ರೆ ನಿಮಗೆ ಸಂಬಂಧಪಟ್ಟ ದಾಖಲೆಗಳನ್ನು ಸಬ್ಮಿಟ್ ಮಾಡಬಹುದು. 50 ರೂಪಾಯಿ ಕಟ್ಟಿಕೊಂಡು ನಿಮಗೆ ಆ ದಾಖಲೆಯನ್ನು ಕೊಡುವಂತ ಕಾರ್ಯಕ್ರಮಕ್ಕೆ ಸರ್ಕಾರ ಇವತ್ತು ಕೈ ಹಾಕಿದೆ. ಅದಕ್ಕೆ ಪ್ರಥಮವಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ನಗರ ಪಂಚಾಯತ್ ಸದಸ್ಯರು ಮತ್ತು ಈ ಊರಿನ ಮತ್ತು ನಾಡಿನ ಸಮಸ್ತ ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. 700 ಅಕ್ರಮ ಕಟ್ಟಡಗಳಿದೆ. ನಿಮಗೆ ನೋಡಿ, 3,500ದಿಂದ 4,000 ಸಕ್ರಮ ಬಿಲ್ಡಿಂಗ್ ಗಳಿದೆ. ಅದಕ್ಕೂ ದಾಖಲೆ ಸಿಗ್ತದೆ. 700ಕ್ಕಿಂತ ಮಿಕ್ಕಿ ಅಕ್ರಮ ಕಟ್ಟಡಗಳು ಮತ್ತು ಮನೆಗಳು. ಅದು ಹೇಗಂತ ಹೇಳಿದ್ರೆ, ಈಗ ಮನೆ ಕಟ್ಟಿದ್ದಾರೆ ಒಬ್ಬರು 5 ಸೆನ್ಸ್ ಜಾಗದಲ್ಲಿ ಮನೆ, ಅವರಿಗೆ ಹೇಳಿದಾಗೆ ಕನ್ವರ್ಷನ್ ಆಗ್ಲಿಲ್ಲ, ಇದು ಅವರಿಗೆ ಸೂಡಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ದಾರಿ ಸಮಸ್ಯೆ ಇದೆ. ಮತ್ತೆ 10-15 ಸೆನ್ಸ್ ಜಾಗ ಇದ್ದವನಿಗೆ ಟೋಟಲ್ ಕನ್ವರ್ಷನ್ ಆದ ಜಾಗ. ಈ ಟೋಟಲ್ ಕನ್ವರ್ಷನ್ ಆದ ಜಾಗ ಅಂತ ಹೇಳಿದ್ರೆ 1 ಎಕರೆ 2 ಎಕರೆ 3 ಎಕರೆ ಟೋಟಲ್ ಕನ್ವರ್ಷನ್ ಆದ ಜಾಗ ಇದೆ. ಆ ಜಾಗದಲ್ಲಿ ಯಾರಾದ್ರೂ ಒಬ್ಬ ಮನೆ ಕಟ್ಟಿದ್ರೆ
ಅವನಿಗೆ ಸೂಡಕ್ಕೆ ಹೋದ್ರು ಫಾರಂ 3 ಸಿಗ್ತಾ ಇಲ್ಲ. ಅಷ್ಟೊಂದು ಪ್ರಾಬ್ಲಮ್ ಇದೆ. ಅದರಲ್ಲಿ 15 ದಿವಸ 10 ದಿವಸ 5 ದಿವಸ ಅಂತ ಹೇಳಿಲ್ಲ. ಟೋಟಲ್ ಕನ್ವರ್ಷನ್ ಅಂತ ಹೇಳಿದ್ರೆ ಅವರಿಗೆ ಫಾರಂ 3 ಸಿಗುದಿಲ್ಲ. ಅವರ ಯಾವುದೇ ದಾಖಲೆ ಅವರಿಗೆ ಲಾನ್ಸ್ ತಗೊಳ್ಳಿಕ್ಕೆ ಆಗುದಿಲ್ಲ, ಫಾರಂ 3 ಇಲ್ಲದೆ ರಿಜಿಸ್ಟ್ರಿ ಮಾಡ್ಲಿಕ್ಕೆ ಒಂದು ಅತ್ಯವಶ್ಯ. ಒಬ್ಬರಿಗೆ ಮದುವೆ ಮಾಡ್ಬೇಕು, ಅವನಿಗೆ ಬೇರೆ ಒಂದು ಕಾರ್ಯಕ್ರಮ ಮಾಡ್ಬೇಕು, ಒಬ್ಬರಿಗೆ ಹುಷಾರಿಲ್ಲದೆ ಇತ್ತು, ಅವನಿಗೆ ಜಾಗವನ್ನು ಮಾಡ್ಲಿಕ್ಕೂ ಅವನಿಗೆ ಆಗುದಿಲ್ಲ. ಮಾಡ್ಬೇಕಾದ್ರೆ ಇಲ್ಲಿ ಫಾರಂ 3 ಬೇಕು, ನಗರದಲ್ಲಿ ಫಾರಂ 3 ಬೇಕೇ ಬೇಕು. ಫಾರಂ 3 ಇಲ್ಲದೆ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಫಾರಂ 3 ಅವನಿಗೆ ಸಿಕ್ಕುವುದೇ ಇಲ್ಲ. ಇವತ್ತು ನೋಡಿ, ನಿಮ್ಮ ಅಂತವರಿಗೂ ಸಹ ಈ ಖಾತ ಅವರ ಇದು ಕಟ್ಬಹುದು, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬಹುದು, 50 ರೂಪಾಯಿ ಕಟ್ಟಿಕೊಂಡು ಅವರಿಗೂ ಸಹ ಫಾರಂ ತೆಗೆದುಕೊಳ್ಬಹುದು. ಈ ಖಾತ ಸರ್ಕಾರ ಕೊಡ್ತದೆ. ಇಂಥ ಕಾರ್ಯಕ್ರಮ ನನ್ನ ಸುಮಾರು 25-30 ವರ್ಷದ ರಾಜಕೀಯ ಜೀವನದಲ್ಲಿ ಈ ಒಂದು ಸಿದ್ದರಾಮಯ್ಯ 2 ಸಮಯದ ಅವಧಿಯಲ್ಲಿ ಸಿದ್ದರಾಮಯ್ಯರು ಮಾಡಿದಂತಹ ಕಾರ್ಯಕ್ರಮ, ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳಿರ್ಬೋದು, ಆದ್ರೆ ಇಂಥ ಒಂದು ಬಡವರ ಪರವಾಗಿ ಕೆಲಸ ಮಾಡಿದಂತ ಸರ್ಕಾರ, ಮುಖ್ಯಮಂತ್ರಿಗಳು ಖಂಡಿತವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ನೋಡಿ, 700 ಜನರಲ್ಲಿ ಇವತ್ತು ಮನೆಗಳಿದೆ. ಈ ಮನೆಯವರು ಡಬಲ್ ಟ್ಯಾಕ್ಸ್ ಕಟ್ಟಿ, ನನ್ನ ಇಲ್ಲಿ ಸುಳ್ಯದ ಸರ್ಕಾರಿ ಹಾಸ್ಪಿಟಲ್ ಒಬ್ಬರು ನರ್ಸ್, ಅವರು ಇಲ್ಲಿ ಬೀರಮಂಗಲದಲ್ಲಿ ಕಾಣ್ತದೆ ಮನೆ, ಜೀವನ ಕಾಲೇಜ್ ಪಕ್ಕದಲ್ಲಿ, ಅವ್ರು ಮನೆ ತಕೊಂಡು ಡಬಲ್ ಟ್ಯಾಕ್ಸ್ ಅಲ್ಲಿ ಇವತ್ತು ಹೋಗ್ತಾ ಇದ್ದಾರೆ. ಅವ್ರು ನನಗೆ ಒಂದು 6 ತಿಂಗಳ ಮೊದಲು ನನಗೆ ಯಾರು ಹೇಳಿದ್ರು, ನಿಮ್ಮ ಹತ್ರ ವ್ಯವಸಾಯ ಮಾಡಿಕೊಡ್ತಾರೆ, ನನಗೆ ಅವರು ಕಾಲ್ ಮಾಡಿದ್ರು, ಬಂದ ನಡೆದ ವಿಷಯ ಹೇಳಿದೆ, ಹೀಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್, ನಮ್ಮಲ್ಲಿ ಡಬಲ್ ಟ್ಯಾಕ್ಸ್ ಇದೆ, ಬಾಕಿ ಯಾರಿಗೂ ಇಲ್ಲ. ನೋಡುವ ಅವರ ವಿಷಯ ಅಂತ ಹೋಗ್ತಾರೆ, ಇದೆ ಟೋಟಲ್ ಕನ್ವರ್ಷನ್ ಇದ್ದ ಮನೆಯ ಕಾರಣ ಅವರಿಗೆ ಕಾನೂನು ಪ್ರಕಾರ ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಅವರಿಗೆ ನಾನು ಸರ್ಕಾರಿ ಆಸ್ಪತ್ರೆಗೆ ಹೋಗುವುದನ್ನು ಬಯಸಿದೆ. ಯಾಕಂದ್ರೆ ಅವರಿಗೆ ಇವತ್ತು ಭಾರಿ ಸಂತೋಷ ಆಗ್ಬೋದು, ಇಂಥ ಒಂದು ಆಗಿದೆ, ನಿಮ್ಮದು ನಾಳೆ ಅರ್ಜಿ ಕೊಟ್ಟು ನಿಮಗೆ ಈ ಖಾತ ತಗೊಳ್ಬಹುದು, ನಿಮ್ಮ ಸರ್ಕಾರ ನಿಮ್ಮ ಡಬಲ್ ಟ್ಯಾಕ್ಸ್ ನಿಲ್ತದೆ ಅಂತ ಹೇಳಿದ್ರೆ, ಅವರು ಸ್ವಲ್ಪ ಸಣ್ಣ ಸಂಬಳದಲ್ಲಿ ಕೆಲಸ ಮಾಡುವವರಲ್ಲ, ಅವರು ವರ್ಷಕ್ಕೆ ಎಲ್ಲದನ್ನು ಪ್ಲಾನ್ ಮಾಡಿಕೊಂಡು ಬರುವವರು, ಆ ದುಡ್ಡಲ್ಲೇ ಪ್ಲಾನ್ ಮಾಡಿಕೊಂಡು ಅವರಿಗೆ ಭಾರಿ ಸಂತೋಷ ಆಗುತ್ತೆ. ಇಂಥ ಜನರ ಖಂಡಿತವಾಗಿಯೂ ಆ ಸಂತೋಷದ ಇದು ಈ ಸರ್ಕಾರಕ್ಕೆ ಲಾಭ ಆಗ್ಲಿಕ್ಕಿದೆ ಮುಂದಿನ ದಿನಗಳಲ್ಲಿ. ಮತ್ತು ಸುಳ್ಯದ ಜನತೆಗೆ ನಾವು ಹೇಳುದು, ಯಾಕಂತ ಹೇಳಿದ್ರೆ 700 ಜನ ಮತ್ತು 3,500 ಒಟ್ಟು, ಇದರಲ್ಲಿ ಯಾರಿಗೆ ಸಿಕ್ಕುವುದಿಲ್ಲ, ಸರ್ಕಾರಿ ಜಾಗದಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ. ಅದಕ್ಕೂ ಸರ್ಕಾರ ಮಾಡಿದೆ, ಸಿದ್ದರಾಮಯ್ಯ ಸರ್ಕಾರ ಇರುವಾಗಲೇ ಸರ್ಕಾರದಲ್ಲಿ ಯಾರೋ ಸರ್ಕಾರಿ ಜಾಗದಲ್ಲಿ ಕಟ್ಟಿದ್ರೆ ಅವ್ರಿಗೆ 94CC ಮುಖಾಂತರ ಅರ್ಜಿ ಕೊಡ್ಬೋದು. ನಗರದಲ್ಲಿ ಅರ್ಜಿ ಕೊಡ್ಲಿಕ್ಕೆ ಸರ್ಕಾರ ಕೊಟ್ಟಿದೆ. ಅದರಲ್ಲಿ ನಾನಿರುವಾಗಲೇ ಕಳೆದ 2013 18ರವರೆಗೆ ಸುಮಾರು 120ಕ್ಕೂ ಮಿಕ್ಕಿ 94CC ಮನೆಯನ್ನು ನಾನೇ ಅರ್ಜಿ ಮಾಡಿ ವಿಆರ್ ಕರ್ಕೊಂಡು ಬಂದು ಅಳತೆ ಮಾಡಿಸಿ ನಾನೇ ಕೊಟ್ಟಿದ್ದೇನೆ ಸುಳ್ಯ ನಗರದಲ್ಲಿ 120ಕ್ಕೂ ಮಿಕ್ಕಿ. ಅಂತವರಿಗೂ ಅವರಿಗೆಲ್ಲ ಖಾತೆ ಸಿಕ್ತಿತ್ತು, ಅವರು ಡಬಲ್ ಟ್ಯಾಕ್ಸ್ ಎಲ್ಲ ಅವರಿಗೆ ಸಿಕ್ತಿತ್ತು. ಅದು ಕೆಲವರನ್ನು ಮಾಡಿದ್ದಾರೆ, ಅದರ ದಾರಿ ಅದೆಲ್ಲ ಸಮಸ್ಯೆ ಆಗಿತ್ತು. ಅಂತವರಿಗೆ ಈಗ ಸಿಗ್ತದೆ, ಈಗ ಅವರಿಗೂ ಈ ಖಾತ ಅಂತವರಿಗೂ ಸಿಗ್ತದೆ. ಮತ್ತೆ 700ಕ್ಕೂ ಮಿಕ್ಕಿದ ಅಕ್ರಮದಲ್ಲಿ ಬಿಲ್ಡಿಂಗ್ ಅದೇನಿಲ್ಲ, ನಿಮ್ಮ ಎಷ್ಟು 4 ಫ್ಲೋರ್ ಬಿಲ್ಡಿಂಗ್ ನಿಮಗೆ ಇರಲಿ, ಅದರ ದಾಖಲೆ ಸಬ್ಮಿಟ್ ಮಾಡುವುದು. ಈ ವರ್ಷ ಸಿಂಗಲ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಅದನ್ನ ನೋಡಿ, ಡಬಲ್ ಟ್ಯಾಕ್ಸ್ ಹೋಯ್ತು ಅವ್ರೆ. ಎಷ್ಟೋ ಜನ 10-15 ವರ್ಷದಿಂದ 20 ವರ್ಷದಿಂದ ಡಬಲ್ ಟ್ಯಾಕ್ಸ್ ಕಟ್ತಾ ಬರ್ತಿದ್ರು, ಅದನ್ನು ಸಕ್ರಮ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಎಲ್ಲಿವರೆಗೆ ಅಂತ ಹೇಳಿದ್ರೆ ಸೂಡ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. 20 ವರ್ಷ ಮೊದಲು ಒಂದು ಮನೆ ಕಟ್ಟಿದ್ದೀರಿ, ನಿಮಗೆ ಡಾಕ್ಯುಮೆಂಟ್ಸ್ ಸಿಗ್ಬಹುದು, ಡಬಲ್ ಟ್ಯಾಕ್ಸ್ ಹೋಗುದಿಲ್ಲ. ಪ್ಲಸ್ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನೀವು ಸ್ಕೆಚ್ ಮಾಡಿ ಕೊಡುವಾಗ 2B ಡೆಮಾಲಿಷನ್ ಅಂತ ಕೊಡ್ತಿದ್ರು. ನಿಮ್ಮ ಮನೆಯನ್ನೇ ಹೊಡಿಬೇಕು, ನಿಮ್ಮ ಮನೆ ಇಲ್ಲ, ನಿಮ್ಮ ಮನೆ ಹೊಡೆದು ವಾಪಸ್ ಕಟ್ಟಬೇಕು ಅಂತ ಹೇಳಿ. ಅವಾಗ ನಿಮಗೆ ಒಂದು ಲಾನಿಗೆ ಹೋಗ್ಬೇಕಾದ್ರೆ ಬ್ಯಾಂಕಿಗೆ ಹೋದ್ರೆ ಉಂಟಲ್ಲ 2B ಡೆಮಾಲಿಷನ್ ಅಂತ ಹೇಳಿದ್ರೆ ಅವರಿಗೆ ಏನ್ ಕಟ್ತಾರೆ, ಬಿಲ್ಡಿಂಗ್ ಲೈಸೆನ್ಸ್ ಕಟ್ತಾರೆ. ಬಿಲ್ಡಿಂಗ್ ಲೈಸೆನ್ಸ್ ಕೇಳುವಾಗ ಇವಾಗ ಮನೆ ಹೊಡೆದು ಬಸವರಿಂದ ಮನೆ ಕಟ್ಟಬೇಕು, ಮತ್ತೆ ಲೋನ್ ತೆಗೆದ ಅದರ ಪ್ರಯೋಜನ ಇದೆಯಾ? ಇಲ್ಲ. ಇಂಥ ಎಲ್ಲ ಸಮಸ್ಯೆಗಳನ್ನು ಸರ್ಕಾರ ಇವತ್ತು ಸಿಂಪಲ್ ಆಗಿ ಸಣ್ಣ ಒಂದು ಇದರಲ್ಲಿ 50 ರೂಪಾಯಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಗೊಳ್ಳುವಂತ ಫಾರಂ 3 ಇವತ್ತು 50 ರೂಪಾಯಿಗೆ ಸರ್ಕಾರ ಕೊಡುವಂತ ವ್ಯವಸ್ಥೆ ಮಾಡಿದೆ. ಆದ್ದರಿಂದ ಸುಳ್ಯ ನಗರದ ಜನತೆಗೆ ಈ ಒಂದು ಪ್ರಯೋಜನ ಖಂಡಿತವಾಗಿ ಸಿಗ್ತಾ ಇದೆ. ನೀವು ಇದನ್ನೆಲ್ಲ